ಈ ಅಕ್ಕಿನಲ್ಲಿ ಗುಣಮಟ್ಟ ಕಾಪಾಡೋದು ಬಹಳ ಮುಖ್ಯ ಸರ್. ಯಾಕೆಂತಂದ್ರೆ ಈಗೆಲ್ಲ ಹೊಸ ಮಷಿನರಿಗಳು ಬಂದಿದೆ. ಅವ್ರೇನ್ ಮಾಡ್ತಾರೆ, ಆ ಯಂತ್ರಗಳ ಮುಖಾಂತರ ಕಟಾವು ಮಾಡ್ತಾ ಇದ್ರೆ ಅಕ್ಕಿ ತುಂಬಾ ಹಸಿ ಇರುತ್ತೆ ಅಥವಾ ತುಂಬಾ ಬಲ್ತಿರುತ್ತೆ, ಒಣಗಿರುತ್ತೆ. ಕಟಾವು ಮಾಡಿದಾಗ ನುಚ್ಚು ಜಾಸ್ತಿ ಬರುತ್ತೆ. ಈಗೇನಾಗಿದೆ, ತುಂಬಾ ಒಣಗಿಲ್ಲ ಅಂದ್ರೆ ಆ ಮಷಿನ್ ಭತ್ತ ಬೀಳಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ, ಕಡುಬು ಇಲ್ಲ ಅಂತೀವಿ ನಾವು ಅದನ್ನ. ಆತರ ಹೆಚ್ಚು ಓವರ್ ಡ್ರೈ ಮಾಡಿ ಕಟಾವು ಮಾಡ್ತಾರೆ. ಆ ತರ ಮಾಡಿದಾಗ ಏನಾಗುತ್ತೆ, ಅಕ್ಕಿನಲ್ಲಿ ತುಂಬಾ ನುಚ್ಚು ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇದ ಮಷಿನ್ ನಲ್ಲಿ ತೆಗ್ದಿರೋದು ನೋಡಿ. ಈ ತರ ನುಚ್ಚು ಬರುತ್ತೆ. ನುಚ್ಚು ಸಮೇತ ನಾವು ಕಸ್ಟಮರಿಗೆ ಕೊಟ್ರೆ ಅದು ಒಳ್ಳೆ ಗುಣಮಟ್ಟ ಅಲ್ಲ, ನಮಗೂ ಸಮಾಧಾನ ಇಲ್ಲ, ಕಸ್ಟಮರಿಗೆ ಕೂಡ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ತೆಗಿಲಿಕ್ಕೆ ಅಂತ ಒಂದು ಮಷಿನ್ ಹಾಕೊಂಡಿದ್ವಿ. ಆಮೇಲೆ ಇನ್ನೊಂದು, ಇದು ಬಲಿದೇ ಇರೋ ಕಾಳು, ಇಮ್ಮೆಚೂರ್ಡ್ ಅಂತ ಅಂತೀವಿ ನಾವು ಇದನ್ನ. ನೋಡಿ ಇದರಲ್ಲಿ ತುಂಬಾ ಕಾಳುಗಳು ಈ ಹಳದಿ ಬಣ್ಣ, ಆಮೇಲೆ ಗ್ರೀನಿಶ್ ಇದೆ, ಇದೆಲ್ಲರೂ ಕೂಡ ಬಲಿದೇ ಇರೋ ಕಾಳುಗಳು. ಇದು ನಾವು ಊಟ ಮಾಡ್ಬೇಕಾದ್ರೆ ಈ ಕಾಳನ್ನು ಕಚ್ಚಿದ್ರೆ ಕಹಿ ಬಿಟ್ಟರ್ ಟೇಸ್ಟ್ ಬರುತ್ತೆ, ನಮ್ಗೆ ಊಟದ ಗುಡ್ ಫೀಲ್ ಬರಲ್ಲ ನಮ್ಗೆ. ಅದಕ್ಕೋಸ್ಕರ ಈ ಕಾಳನ್ನು ತೆಗಿಲಿಕ್ಕೆ ಅಂತ ನಾವು ಮಷಿನ್ ಹಾಕೊಂಡಿದ್ದೀವಿ. ಇದಾದ್ಮೇಲೆ ಬೆಸ್ಟ್ ಕ್ವಾಲಿಟಿ ಅಕ್ಕಿ, ಕೊನೆಗೆ ನಮ್ಗೆ ಫಿನಿಶಿಂಗ್ ಬರ್ತಕ್ಕಂಥದ್ದು ಈ ತರದಲ್ಲಿ ನಿಮ್ಗೆ ಬೆಸ್ಟ್ ಕ್ವಾಲಿಟಿ. ಇದರಲ್ಲಿ ನಿಮ್ಗೆ ನುಚ್ಚು ಬಂದಿಲ್ಲ, ಆ ಬಿಳಿ ಕಾಳು ಮತ್ತು ಗ್ರೀನ್ ಕಾಳು ಬಂದಿಲ್ಲ, ಆಮೇಲೆ ಓವರ್ ಸೈಜ್ ಬಂದಿಲ್ಲ, ಕಸ ಕಡ್ಡಿ ಬಂದಿಲ್ಲ. ಈ ತರ ಬೆಸ್ಟ್ ಏನು ಕೊಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಷಿನ್ ಮುಖಾಂತರ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.